ನಮ್ಮ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿನ ಕೊರತೆ ಕಮ್ಮಿ ಇದೆ. ನಮ್ಮಲ್ಲೇ ಕಾಲು ಎಳೆಯುವಂಥದ್ದು ಒಂದಿಷ್ಟು ಇದೆ ಅನ್ನೋವಂಥದ್ದನ್ನು. ಸೊ ಈಗ ಇನ್ನೊಂದಿಷ್ಟು ಬಹಿರಂಗ ಆಗ್ತಾ ಇದೆ. ನೇರವಾಗಿ ಸ್ಟಾರ್ ವಾರ್, ಫ್ಯಾನ್ ವಾರ್ ಇದೆಯಾ ಹೇಗೆ? ನಾನು ಅದು ಸ್ಟಾರ್ ವಾರ್ ಅಂತ ಬರಲ್ಲ. ಯಾಕಂದರೆ ನಮ್ಮಲ್ಲಿ ಸ್ಟಾರ್ ವಾರ್ಗಳು ಮಾಡ್ಕೊಂಡು ಕುತ್ಕೊಂಡ್ರೆ ಸಿನಿಮಾಗಳು ನೋಡೋರು ಯಾರು ಇದಿಲ್ಲ. ಸೊ ನಮ್ಮ ಕನ್ನಡ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅಂತ ಯಾವಾಗಲೂ ಅಪ್ಪಾಜಿಯವ್ರ ಕಾಲದಿಂದನೂ ಸಾರ್ಕೊಂಡಿದ್ದೀವಿ, ಇವಾಗಲೂ ಅದೇನೇ ಇದೆ. ಬಟ್ ಇಲ್ಲಿ ಪೈರಿಸಿ ಅಂತ ಬಂದಾಗ ನನಗೆ ಬೆಳಿಗ್ಗೆ ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಕಳಿಸಿದ್ದ ಒಂದು ಹುಡುಗ. ಅದರಲ್ಲಿ ಆಲ್ರೆಡಿ 4 ಸಿನಿಮಾ ಪೈರಿಸಿ ಅಂದರೆ ಆಲ್ರೆಡಿ ಅದರಲ್ಲಿ ಡೆವಿಲ್ ಇಟ್ಟಿದ್ದಾರೆ, ಸೊ ಮಾರ್ಕ್ ಇಟ್ಟಿದ್ದಾರೆ, ಸೊ 45 ಇಟ್ಟಿದ್ದಾರೆ. ಸೊ ಅದರಲ್ಲಿ ಅಷ್ಟು 4 ಸಿನಿಮಾದ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ತಾ, ಸರ್ ಅಣ್ಣ ಇದ್ರ ಬಗ್ಗೆ ದಯವಿಟ್ಟು ಇದನ್ನು ತಗೊಳ್ಳಿ ಅಂತ. ಹಾಗಿದ್ರೆ ಡೆವಿಲ್ ಯಾಕೆ ಇಡಬೇಕಾಗಿತ್ತು? ಈಗ ಡೆವಿಲ್ ಹಳೆ ಸಿನಿಮಾ ಅಂತಂದರೆ ಬಿಫೋರ್ 2 ವೀಕ್ಸ್ 3 ವೀಕ್ಸ್ ಬ್ಯಾಕ್ ಬಂದಿರೋ ಸಿನಿಮಾ. ಆಲ್ರೆಡಿ ಇದು ಮಾರ್ಕ್ನ ಇಟ್ಟಿದ್ದಾರೆ, ಮಾರ್ಕ್ ಇನ್ನೂ ರಿಲೀಸೇ ಆಗಿಲ್ಲ, ಸೊ 45 ರಿಲೀಸ್ ಆಗಿಲ್ಲ. ಸೊ ಅದಕ್ಕೆ ದಯವಿಟ್ಟು ನಮ್ಮಲ್ಲೇ ಹೊಡೆದಾಡ್ಕೊಂಡು ನಾವು ಸಾಕಿಂತ ನಮ್ಮ ಹುಡುಗರುಗಳು, ನಾವು ಹೇಳ್ತೀವಿ ಫ್ಯಾನ್ಸ್ಗಳಂತ ಏನಿದ್ದೀರಾ, ಏನಂದರೆ ದರ್ಶನ್ ಅವ್ರ ಫ್ಯಾನ್ಸ್ ಆಗಲಿ, ಸುದೀಪ್ ಸರ್ ಫ್ಯಾನ್ಸ್ ಆಗಲಿ, ಶಿವಣ್ಣ ಫ್ಯಾನ್ಸ್ ಆಗಲಿ, ಬೇರೆ ಬೇರೆ ಉಪ್ಪಿ ಸರ್ ಫ್ಯಾನ್ಸ್ ಆಗಲಿ, ಯಾರೇ ಅಂದರೆ ಕನ್ನಡ. ನೆನ್ನೆ ಸುದೀಪ್ ಸರ್ ಒಂದು ಒಳ್ಳೆ ಅದ್ಭುತವಾಗಿ ಮಾತಾಡಿದ್ರು. ಸಿನಿಮಾ ಬಂದ್ಬಿಟ್ಟು ಒಂದು ದಿನ ಫ್ಯಾನ್ಸ್ ಬರ್ಬೋದು, 2ನೇ ದಿನ ಬರ್ಬೇಕಾದ್ರೆ ಫ್ಯಾಮಿಲೀಸ್ಗಳು ಬರಬೇಕು, ಸಿನಿಮಾ ನೋಡಬೇಕು. ಫ್ಯಾನ್ಸ್ ಅಂತಂದರೆ ಈ ಏನು ಫ್ಯಾನ್ಸ್ ಓಪನಿಂಗ್ ಬರ್ತಾರೆ ಅವರೇ ಸೆಕ್ಯೂರಾಗಿ ನಿಂತ್ಕೋಬೇಕು. ಅಂದರೆ ಯಾರೇ ಏನೇ ಮಾಡಿದ್ರು ಅವರೇ ಡಿಲೀಟ್ ಮಾಡಬೇಕು, ಅವ್ರು ಮಾಡಬಾರ್ದು, ಸಪೋರ್ಟ್ ಮಾಡಬೇಕು. ಯಾಕೆಂದರೆ ನಮ್ಮ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾ ಅಂತ. ಸೊ ಅದ್ರ ಬೆಳವಣಿಗೆ ಚೆನ್ನಾಗಿದ್ದರೆ, ಅದ್ರ ಬೆಳವಣಿಗೆ ಇದ್ದರೆ ಓಕೆ, ಯಾರೋ ಒಬ್ಬ ಮಾಡ್ತಾನೆ.